ಮಂಡ್ಯ ಜಿಲ್ಲಾ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಮಂಡ್ಯ ಹಾಗೂ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮುಂಗಲ ಇವರ ಜಂಟಿ ಆಶ್ರಯದಲ್ಲಿ ಹೊಸಹಳ್ಳಿ ಮತ್ತು ಸುಭಾಷ್ ನಗರ ಶಾಖೆಗಳ ಉದ್ಘಾಟನೆ ಹಾಗೂ ಮಹಿಳೆಯರ ಉಚಿತ ಯೋಗ ತರಬೇತಿಯ ವಾರ್ಷಿಕೋತ್ಸವ ಸಮಾರಂಭವು ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಉದ್ಘಾಟಿಸಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮಂಡ್ಯ ಜಿಲ್ಲಾ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇಡೀ ಕುಟುಂಬದ ಸ್ವಾಸ್ಥ್ಯವನ್ನು ನಿರ್ಧರಿಸುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ಮಹಿಳೆಯರಿಗೆ ಯೋಗ ಅತ್ಯಗತ್ಯವಾಗಿದ್ದು, ಸಂಸ್ಥೆಯು ಉಚಿತ ಯೋಗ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ಹೊಸಪೇಟೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಶ್ರೀ ಕೆ.ಆರ್. ಯೋಗಾನಂದ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಶಯ ನುಡಿಗಳನ್ನಾಡಿದರು. ಮಹಿಳೆಯರ ಸಬಲೀಕರಣಕ್ಕಾಗಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಂಸ್ಥೆಯು ಹೊಸ ಶಾಖೆಗಳನ್ನು ತೆರೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಯೋಗ ತರಬೇತುದಾರರಿಗೆ ಅಭಿನಂದನೆ. ನಿರಂತರವಾಗಿ ಮಹಿಳೆಯರಿಗೆ ಉಚಿತ ಯೋಗ ತರಬೇತಿ ನೀಡುತ್ತಾ ಬಂದಿರುವ ಪ್ರಸಿದ್ಧ ಯೋಗ ತರಬೇತುದಾರರಾದ ಶ್ರೀ ರವಿ ಬಿ. ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಕೆ. ಅರುಣಕುಮಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಸ್ಥೆಯ ಮುಂದಿನ ಯೋಜನೆಗಳು ಹಾಗೂ ಯೋಗ ತರಬೇತಿಯ ಯಶೋಗಾಥೆಯನ್ನು ಹಂಚಿಕೊಂಡರು. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದ ಮಂಗಲ ಎಂ. ಯೋಗೇಶ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಗಣ್ಯರ ಉಪಸ್ಥಿತಿ. ವೇದಿಕೆಯಲ್ಲಿ ಹೊಸಹಳ್ಳಿ ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ, ಸುಭಾಷ್ ನಗರ ಶಾಖೆಯ ಅಧ್ಯಕ್ಷರಾದ ಶ್ರೀಮತಿ ಭವಾನಿ ಸೇರಿದಂತೆ ಸಂಸ್ಥೆಯ ಸಮಸ್ತ ಪದಾಧಿಕಾರಿಗಳು ಹಾಗೂ ನೂರಾರು ಯೋಗ ಸಾಧಕರು, ಮಹಿಳೆಯರು ಉಪಸ್ಥಿತರಿದ್ದರು. ಸಮಾರಂಭವು ಅತ್ಯಂತ ಸಡಗರದಿಂದ ಮುಕ್ತಾಯಗೊಂಡಿತು. ಯೋಗಾಸನ ಏನು ಮಾಡಿದ್ರಿ ಇವತ್ತು, ಯೋಗಾಸನ ಆಸನ ಅನ್ನೋದು ನಿಜವಾಗ್ಲೂ ಆಸ್ ಅನ್ನೋ ಒಂದು ಧಾತುವಿನಿಂದ ಬಂದಿದೆ ಸಂಸ್ಕೃತದ ಪದ. ಆಸ್ ಅಂತ ಅಂದರೆ ಸ್ಥಿರ, ಸುಖ ಅಂತ ಹೇಳಿ ಸುಖವಾಗಿ ಸ್ಥಿರವಾಗಿ ಕುಳಿತುಕೊಳ್ಳೋದು ಅನ್ನೋದು ಕೂಡ ಒಂದು ಅರ್ಥ ಇದೆ. ಸೊ ಅದರಲ್ಲಿ ಈ ಪತಂಜಲಿ ಹೇಳಿರೋ ಪ್ರಕಾರ ಮೂರನೇದು ಯಮ ನಿಯಮ ಆಸನ, ಮೂರನೆಯದು ಈ ಯೋಗಾಸನ ಅಷ್ಟಾಂಗ ಯೋಗದಲ್ಲಿ ಮೂರನೆಯದು ಯೋಗಾಸನ ಅಂತ ಹೇಳ್ತೀವಿ. ಸೊ ಈ ಯೋಗಾಸನವನ್ನು ನಿಜಕ್ಕೂ ನಾವು ನಮ್ಮ ದೇಹ, ಬುದ್ಧಿ, ಮನಸ್ಸು ಎಲ್ಲವನ್ನು ಕೂಡ ಒಂದು ಸಮತೋಲನದಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಈ ಯೋಗಾಸನವನ್ನು ಕಲಿತೀವಿ. ಹಾಗೆ ಅವ್ರು ಹೇಳಿದಾಗೆ ಈಗ ಏನು ಆರ್ಥಿಕವಾಗಿ ಸಬಲೆ ಆಗಿದ್ದಾಳೆ ಮಹಿಳೆ, ಅವಳು ಆರೋಗ್ಯದಲ್ಲೂ ಕೂಡ ಒಂದು ದೃಢತೆಯನ್ನು ಮತ್ತು ಆರೋಗ್ಯದಲ್ಲಿ ಒಂದು ಶ್ರೇಷ್ಠ ಮಟ್ಟವನ್ನು ತಲುಪಬೇಕು ಅಂತ ಹೇಳಿ ಈ ಯೋಗವನ್ನು ಎಲ್ಲರೂ ಕೂಡ ನಾವು ಕಲಿತಾ ಇದ್ದೀವಿ. ಇದು ನಮ್ಮದೇ ಒಂದು ಭಾರತದ ಒಂದು ಸನಾತನ ಸಂಸ್ಕೃತಿಯ ಒಂದು ಸಿಂಬಲ್ ಅಂತ ಹೇಳ್ಬೋದು, ಒಂದು ದೊಡ್ಡ ಚಿಹ್ನೆ ಇದು. ಸೊ ಇದರ ಮುಖಾಂತರ ನಾವು ಇಡೀ ವಿಶ್ವಕ್ಕೆ ಭಾರತ ವಿಶ್ವಗುರು ಅಂತ ಹೇಳಿ ಅನಿಸಿದೆ. ಸೊ ಹಾಗಾಗಿ ಯೋಗಾಸನ ಏನಿದೆ ಅದು ನಮ್ಮ ಒಂದು ಜೀನ್ಸಲ್ಲೇ ಇದೆ. ಅದಕ್ಕೆ ನಮ್ಗೆ ತುಂಬ ಇಷ್ಟ ಆಗ್ಬಿಡುತ್ತೆ. ಯಾವಾಗಲೂ ಯೋಗಾಸನ ನೀವು ಪ್ರಾರಂಭ ಮಾಡಿದ್ರೆ ಯಾರೂ ಅದನ್ನ ಬಿಟ್ಟು ಹೋಗೋದಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಒಂದು ಅದು ಆಸೆ ಬರ್ತಾ ಇರುತ್ತೆ. ಈ ಧ್ಯಾನ, ಯೋಗ, ಧ್ಯಾನ ಇದೆಲ್ಲ ಮಾಡ್ತೀವಲ್ಲ, ಜಪ ಇದೆಲ್ಲ, ಅದು ಏನಕ್ಕೆಂದ್ರೆ ಅದರಲ್ಲಿ ಏನೋ ಒಂದು ರೀತಿಯ ಸಂತೋಷ ಇದೆ, ಒಂದು ಆನಂದ ಇದೆ ಮನಸ್ಸಿಗೆ. ಹಾಗಾಗಿ ಮಕ್ಕಳು ಚಾಕ್ಲೇಟ್ ಐಸ್ ಕ್ರೀಮ್ನ ಮತ್ತೆ ಮತ್ತೆ ಬೇಕು ಅಂತಾರಲ್ಲ, ಯಾಕೆ ಅದರಿಂದ ಒಂದು ರೀತಿಯ ಅವ್ರಿಗೆ ಆನಂದ ಸಿಗುತ್ತೆ ಆ ಕ್ಷಣದಲ್ಲಿ. ಹಾಗೆ ನಮಗೂ ಕೂಡ ಈ ಯೋಗಾಸನ, ಧ್ಯಾನ ಇದರಲ್ಲೆಲ್ಲ ಒಂದು ರೀತಿಯ ಮನಸ್ಸಿಗೆ ನಿರಾಳತೆ, ಆನಂದ ಮತ್ತೆ ಸಂತೋಷ ಏನು ಸಿಗುತ್ತೆ. ಸೊ ಇದರಿಂದ ನಮಗೆ ಮತ್ತೆ ಮತ್ತೆ ಅದನ್ನ ಮಾಡಬೇಕು, ಅದನ್ನ ಮುಂದುವರಿಸಬೇಕು, ಅದರ ರಹಸ್ಯವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಆಸೆ ಆಗುತ್ತೆ. ಅಂಥದ್ದು ಈ ಯೋಗಾಸನ. ಜೊತೆಗೆ ಇದನ್ನ ಒಟ್ಟಾರೆ ಈ ಒಂದು 10,000 ಸ್ಟೂಡೆಂಟ್ ಪಾಠ ಮಾಡಿದ್ದೀವಿ. ಪಾಠ ಮಾಡೋದೇ ಬೇರೆ, ಈಗ ಹೆಣ್ಮಕ್ಳನ್ನ ಎದುರುಗಡೆ ಕೂರಿಸ್ಕೊಂಡು ಮಾತಾಡೋದೇ ಬೇರೆ. ಅಲ್ಲಿ ಸ್ವಲ್ಪ ಭಯ ಆಯಿತು. ಆಮೇಲೆ ನೋಡಿದ್ಮೇಲಿಲ್ಲ, ಒಂದು 5 ನಿಮಿಷ ಮಾತಾಡೋಣ, ಎಷ್ಟು ನಿಮಿಷ ಮಾತಾಡಿ, ಯಾಕೆ ನಮ್ಮದು ಸ್ಟಾರ್ಟ್ ಮಾಡೋದು ಕಷ್ಟ, ಸ್ಟಾರ್ಟ್ ಮಾಡಿಸ್ಬಿಟ್ರೆ ನಿಲ್ಸೋದು ಕಷ್ಟ. ಹಾಗಂತ ಜಾಸ್ತಿನೂ ಮಾತಾಡೋಲ್ಲ,
2 ನಿಮಿಷ ಮಾತಾಡ್ತೀನಿ. ಬೇಸಿಕಲಿ ನಾನು ಕನ್ನಡ ಲೆಕ್ಚರ್ ಆಗಿರೋದ್ರಿಂದ ಮೂಲತಃ 10,000 ಸ್ಟೂಡೆಂಟ್ ಪಾಠ ಮಾಡಿದ್ದೀನಿ. ಸೊ ಅದರಿಂದ ಭಾಷೆ ಮೇಲೂ ಕೂಡ ಇದೆ, ಎಷ್ಟು ಸ್ಟಾರ್ಟ್ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿದೆ. ನಾನೇನಕ್ಕೆ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ ಅಂತಂದರೆ, ಇವತ್ತು ಬರಂಗಿರಲಿಲ್ಲ ಆ್ಯಕ್ಚುಲಿ. ನಾನು ಬಹುಶಃ 93-94 ನಮ್ಮೂರಿಂದ ಬಸ್ಸಿಲ್ಲ, ನಮ್ಮ ಕೆರಗೋಡಿಗೆ ನಡ್ಕೊಂಡು ಬಂದು ಯೋಗ ಕಲಿಯೋದಕ್ಕೆ ಸ್ಟೇಡಿಯಮ್ಗೆ ಬರ್ತಾಯಿದ್ದೆ. ಆವಾಗ ನಮಗೊಬ್ಬರು ಗುರುಗಳಿದ್ರು, ನಾವು 5 ಜನ ಸ್ಟೂಡೆಂಟ್ಸ್ ಇದ್ವಿ. ಅವರು ಎಷ್ಟೇ ಜನ ಇದ್ರೂ 5 ಜನ ಇದ್ದರು, ಅವ್ರೇನು ಬೇಜಾರು ಮಾಡ್ಕೊಳ್ತೀನಿ, 5 ಜನಕ್ಕೆ ನಮಗೆ ಯೋಗಾಸನ ಹೇಳ್ಕೊಡ್ತಾ ಇದ್ರು. ನನಗೆ ಅವಾಗ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ನನ್ನನ್ನು ಸಂಪೂರ್ಣವಾಗಿ ಗುಣ ಮಾಡಿಸಿ ಸೊ ನನ್ನನ್ನು ಮತ್ತೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನನ್ನ ಯೋಗ ಗುರುಗಳು. ಸೊ ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಮತ್ತು ನಾನಿರೋದು ಮೈಸೂರಲ್ಲಿ, ಗೋಕುಲಮಲ್ಲಿ. ನಾನು ಪ್ರತಿದಿನ ಈ ಯೋಗ ಕ್ಲಾಸ್ಗಳನ್ನ ನೋಡ್ತಿರ್ತೀನಿ. ಹೆಚ್ಚು ಕಡಿಮೆ ಗೋಕುಲಮಲ್ಲಿ ಒಂದು 50-60 ಸೆಂಟ್ರ್ ಅಲ್ಲಿದೆ. ವಿದೇಶದಿಂದೆಲ್ಲ ಬರ್ತಾರೆ ಅಲ್ಲಿಗೆ. ವಿದೇಶದಿಂದೆಲ್ಲ ಬಂದು ಅಲ್ಲಿ ಉಳ್ಕೊಂಡು ಯೋಗ ಕಲಿತು, ಅಷ್ಟಾಂಗ ಯೋಗಗಳನ್ನ ಕಲಿತು ವಾಪಸ್ ಹೋಗಿ ಅಲ್ಲಿ ಅದನ್ನೇ ಉದ್ಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ತುಂಬ ಜನ ಇದ್ದಾರೆ. ಅಲ್ಲಿ ಪಟ್ಟಾಭಿ ಜೋಯಿಶ್ ಅಂತ, ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರು ಪಟ್ಟಾಭಿ ಜೋಯಿಶ್ ಅಂತ. ಇವತ್ತಿಗೂ ಕೂಡ ಅವರ ಮಗಳು ಮತ್ತು ಮೊಮ್ಮಗಳು ಮತ್ತು ಮೊಮ್ಮಗ ಶರತ್ ಜೋಯಿಶ್ ಅಂತ ಹೇಳ್ಬಿಟ್ಟು ಮೈಸೂರಲ್ಲಿ ಅವ್ರಿಗೆ ಎಂಥ ಡಿಮ್ಯಾಂಡ್ಸ್ ಇತ್ತು ಅಂತಂದರೆ, ವಿದೇಶದಿಂದ ಅಪ್ಲಿಕೇಶನ್ ಹಾಕೋರು ಅವ್ರಿಗೆ, ನಮಗೊಂದು ಅವಕಾಶ ಕೊಡಿ ಅಂತ. 3 ತಿಂಗಳು 6 ತಿಂಗಳಿಗೆ ಕೋರ್ಸ್ಗಳಿಗೆ ಹಾಕೋರು. ಅವ್ರಿಗೆ ಹೆಚ್ಚು ಕಡಿಮೆ ಒಂದು 5,000-6,000 ಅಪ್ಲಿಕೇಶನ್ಸ್ ಬರೋದು. ಅವರು 400 ಜನ ಮಾತ್ರ ಆಯ್ಕೆ ಮಾಡ್ಕೊತಾ ಇದ್ರು, ಬರೀ 400 ಜನ ಆಯ್ಕೆ ಮಾಡ್ಕೊತಾ ಇದ್ರು. ಆ 400 ಜನಕ್ಕೆ ಅಚ್ಚುಕಟ್ಟಾಗಿ ಯೋಗವನ್ನು ಕಲಿಸಿ, ಲಾಸ್ಟ್ ಟೈಮು ಫಿನ್ಲ್ಯಾಂಡಲ್ಲಿ ಅವರು ಕ್ಲಾಸ್ನ ಮಾಡ್ತಾ ಇರಬೇಕಾದ್ರೆ, ಯೋಗ ಹೇಳ್ಕೊಡ್ತಿರ್ಬೇಕಾದ್ರೇ ಹೃದಯಾಘಾತ ಆಗಿ ಅಲ್ಲಿ ಮರಣ ಹೊಂದರು. ಕೇವಲ 53 ವರ್ಷಕ್ಕೆ. 53 ವರ್ಷಕ್ಕೆ ಅವರು ನಿಧನರಾದರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರಿಂದ ಸಾವಿರಾರು ಯೋಗಪಟುಗಳು ಅವರಿಂದ ತರಬೇತಿ ಪಡೆದು ಇವತ್ತು ಪ್ರಪಂಚದಾದ್ಯಂತ, ಈಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಈಗ ನೀವೆಲ್ಲ ಯೋಗ ಮಾಡೋದಕ್ಕೆ ಬರ್ತಿದ್ದೀರಿ, ಕಲಿತಾ ಇದ್ದೀರಿ. ನಿಮ್ಗೆ 2 ಆದ್ಯತೆ ಇದೆ. ಒಂದು, ಯೋಗವನ್ನು ಮುಂದುವರಿಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು, ಅಥವಾ ಯೋಗವನ್ನು ಕಲಿತು ಅದನ್ನು ಉದ್ಯೋಗವಾಗಿ ಮಾಡ್ಕೊಳ್ತಕ್ಕಂಥದ್ದು. ನೀವು ಬಿಲೀವರ್ ನಾಟ್, ಶರತ್ ಜೋಯಿಶ್ ಅವರು ಹೆಚ್ಚು ಕಡಿಮೆ ಬರೀ ಯೋಗ ಕ್ಲಾಸಿಂದಲೇ 500 ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡಿದ್ದಾರೆ.